ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ನೇ ಸಾಲಿನ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ವಿಷಯ ವಿಜ್ಞಾನ 27 ಫೆಬ್ರವರಿ 2026 ಇದಕ್ಕೆ ಬರ್ತಕ್ಕಂಥ ಬೋರ್ಡ್ನ ಒಂದು ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನಾವೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿ ಹಾಕಿದ್ದೀನಿ, ಹಿಂದಿಯಲ್ಲಿ ಹಾಕಿದ್ದೀನಿ, ಇವಾಗ ಸೈನ್ಸಲ್ಲಿ ಫಿಸಿಕ್ಸನ್ನು ಕೊಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಮತ್ತು ಬಯೋಗಾಗಿ ವೇಟ್ ಮಾಡಬೇಕು, ಏಕೆಂದರೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕಾಗ್ತದೆ. ಅದನ್ನು ಸಮಯ ತೆಗೆದುಕೊಳ್ಳೋದ್ರಿಂದ ತಾವುಗಳು ಸ್ವಲ್ಪ ಸಹಕಾರ ಮಾಡಬೇಕು. ಎಲ್ಲ ವಿಷಯಗಳಲ್ಲಿ ನಿಮಗೆ 2-3 ಸೆಟ್ ಕ್ವಶನ್ ಪೇಪರ್ಗಳನ್ನು ಖಂಡಿತವಾಗಿ ಕೊಡ್ತಾರೆ. ಪ್ರಿಪ್ರೇಟರಿ 3ಕ್ಕೂ ಯೂಸ್ ಆಗ್ತದೆ, ಎನ್ಯುವಲ್ಗೂ ಯೂಸ್ ಆಗ್ತದೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಶುರು ಮಾಡೋಣ. ಫಿಸಿಕ್ಸ್ನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳು. ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಬೇಕು, ಸರಣಿ ಕ್ರಮ ಮತ್ತು ಸಮಾಂತರ ಜೋಡಣೆ ಅಂತ ಎರಡಿದೆ. ಸರಣಿ ಕ್ರಮದಲ್ಲಿ ಜೋಡಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅಮಿಮೀಟರ್. ಹಾಗಾದರೆ ಒಟ್ಟ 3 ಆಯ್ಕೆಗಳಲ್ಲಿ ಯಾವುದು ಸಮಾಂತರ ಜೋಡಣೆ ಮಾಡಿರ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ. ಯಾವುದು ಸಮಾಂತರ ಜೋಡಣೆ? ಎಸ್. ಪ್ರಶ್ನೆ 2, ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಅಂತ ಇತ್ತು. ಎ ಟಾರ್ಚ್ಗಳು, ಬಿ ವಾಹನಗಳ ಹಿನ್ನೋಟ ದರ್ಪಣ, ಸಿ ತಪಾಸಣಾ ದೀಪಗಳು, ಡಿ ಕ್ಷೌರ ದರ್ಪಣಗಳು. ಸೊ ಪೀನ ದರ್ಪಣಗಳನ್ನು ಮುಖ್ಯವಾಗಿ ಬಳಸ್ತಕ್ಕಂಥದ್ದೇ ವಾಹನದ ಹಿನ್ನೋಟ ದರ್ಪಣ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು 1 ಮಾರ್ಕರ್ ಕ್ವಶನ್ ಕೊಟ್ಟಿದ್ದರು. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಪರ್ ಹವರ್ ಅಂತಕ್ಕಂಥದ್ದು ಬರ್ತದೆ. ಸೊ ಕಿಲೋವ್ಯಾಟ್ ಗಂಟೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಪ್ರಶ್ನೆ 4, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಪ್ರಶ್ನೆ ಇದೆ. ಎಸ್, ಅದು ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು, ಆದರೆ ಇದು ಸಂಭವನೀಯವಲ್ಲ. ಸೊ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದೇ ಇಲ್ಲ. ಇನ್ನು 2 ಮಾರ್ಕರ್ ಪ್ರಶ್ನೆಗೆ ಬರೋಣ. ಇವು 3 ಇರ್ತಾವೆ. ಸೊ ಟೋಟಲಿ 6 ಮಾರ್ಕ್ಸ್ ನೀವು ಪಡಿಬೋದು. ವಿದ್ಯುತ್ ಫ್ಯೂಸ್ನ ಕಾರ್ಯದ ತತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ವಿದ್ಯುತ್ ಫ್ಯೂಸ್. ಓಕೆನಾ? ಎಸ್. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಮಂಡಲದ ಮೂಲಕ ಪ್ರವಹಿಸಿದಾಗ ತಾಪ ಹೆಚ್ಚಾಗಿ ತಂತಿ ಕರಗ್ತದೆ. ಮಂಡಲ ಕಡಿತ ಮಾಡೋದೇ ವಿದ್ಯುತ್ ಫ್ಯೂಸ್. ಇನ್ನು ಇನ್ನೊಂದು ಕೇಳಿದ್ರು, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಬೇಕು. ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ಬರಿಬೇಕು. ಇಲ್ಲಿ ನಾನು ವಿದ್ಯುತ್ ಫ್ಯೂಸ್ ಮೇಲಿನ ಪ್ರಶ್ನೆ ಕೊಟ್ಟಿದ್ದೆ, ವಿದ್ಯುತ್ನ ತಂತು ದೀಪದ ಬಗ್ಗೆಯೂ ಕೂಡ ಪ್ರಶ್ನೆ ಕೊಟ್ಟಿದ್ದೀನಿ. ಎಸ್. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಮೂಲಕ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ವಾಹಕದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರುವ ವಿದ್ಯುತ್ ವಾಹಕಕ್ಕೆ ರೋಧ ನೇರ ಅನುಪಾತದಲ್ಲಿರೋದು. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ಸೂತ್ರ H=I²RT ಅಂತದ್ದು ಬರಿಬೇಕು. ಇನ್ನು ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವನ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಮತ್ತು ಬಲ್ಬ್ ತಂತುಗಳ ತಯಾರಿಕೆಯಲ್ಲಿನೇ ಬಳಸೋದು. ಈ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನಲ್ಲಿ ನೈಟ್ರೋಜನ್ ಮತ್ತು ಆರ್ಗಾನ್ನಂಥ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರ್ತಾರೆ. ಈ ತಂತಿ ಬಳಸಿಕೊಂಡು ಗರಿಷ್ಠ ಶಕ್ತಿ ಶಾಖದ ರೂಪದಲ್ಲಿ ಕಂಡುಬರ್ತದೆ, ಆದರೆ ಅದರ ಸ್ವಲ್ಪ ಭಾಗ ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಮೂಲಕ ಇರ್ತದೆ. ಇನ್ನು ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರೋದು. ಸೊ ಇವು 3 ನಿಮಗೆ ಗೊತ್ತಿರಬೇಕು. ಏನಪ್ಪ ಅಂತಂದರೆ ಜೌಲನ ಉಷ್ಣೋತ್ಪಾದನಾ ನಿಯಮ ಇರ್ತದೆ, ಅದರ ಗಣಿತೀಯ ಸೂತ್ರನೇ H=I²RT ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಯಾಕೆ ಆಗ್ತದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಇತ್ತು. ಫಸ್ಟ್ ರೀಸನ್ ಏನಪ್ಪ ಅಂತಂದ್ರೆ, ಈ ಋಸ್ವ ಮಂಡಲ ಉಂಟಾಗಲಿಕ್ಕೆ ಮುಖ್ಯ ಕಾರಣ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಆಗ್ತದೆ. ಎರಡನೇದು, ತಂತಿಗಳ ಮೇಲಿನ ಅವಾಹಕ ಅವಧಿಗೆ ಹಾನಿಗೆ ಒಳಗಾದಾಗ ಆಗ್ತದೆ. 3, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ. 4, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸ್ತಾರೆ. ಆವಾಗ ಏನಾಗ್ತದಪ್ಪ ಅಂದ್ರೆ ಋಸ್ವ ಮಂಡಲ ಅಥವಾ ಓವರ್ಲೋಡ್ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. 3 ಮಾರ್ಕರ್ ಕ್ವಶನ್, ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್. ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸೋ ಚಿತ್ರವನ್ನು ಬರೀರಿ ಅಂತ ಕೇಳಿದರು. ಈ ಥರ ಬಿಳಿ ಬೆಳಕಿದೆ. ಸೊ ಅಶ್ರಗ ಇದ್ದಾವೆ, ಈ ಕಡೆ ಪರದೆ ಇದೆ. ನೀವೇನು ಮಾಡಬೇಕಪ್ಪ ಅಂದರೆ ಬಿಳಿ ಬೆಳಕನ್ನು ಹಾಯಿಸಿದಾಗ ಯಾವ ತನಾಗಿ ಬೆಳಕು ಪ್ರತಿಬಿಂಬಿಸ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕು. ಸೊ ಇದು ಚೆನ್ನಾಗಿರ್ತಕ್ಕಂಥ ನೀಟಾಗಿ ನೋಡ್ಕೊಂಡು ಹೋಗಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆನಾ? ಎಸ್. ಮುಂದಿನ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಚಟುವಟಿಕೆಯನ್ನು ವಿವರಿಸಿರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇಡಬೇಕು. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇಡಬೇಕು.
ದಿಕ್ಸೂಚಿಯ ದಕ್ಷಿಣ ಧ್ರುವ ಅಯಸ್ಕಾಂತದ ಉತ್ತರದ ಧ್ರುವದ ಕಡೆಗೆ ತೋರಿಸ್ತದೆ. ಈ ದಿಕ್ಸೂಚಿ ಉತ್ತರ ಧ್ರುವ ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತನ್ನು ಹಾಕಬೇಕು. ಆವಾಗ ಈ ದಿಕ್ಸೂಚಿಯ ದಕ್ಷಿಣ ಧ್ರುವ ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇಡಬೇಕು. ಕಾಗದದ ಮೇಲೆ ಈ ದಿಕ್ಸೂಚಿಯ ಉತ್ತರ ಧ್ರುವ ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆಯನ್ನು ಗುರುತು ಹಾಕಬೇಕು. ಈ ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತಿಸ್ತಾ ಹೋಗಬೇಕು. ಈ ಎಲ್ಲ ಚುಕ್ಕೆಗಳನ್ನು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ ಅಂದರೆ ದಂಡಕಾಂತ ಕಾಂತೀಯ ಬಲರೇಖೆಗಳನ್ನು ಪಡಿತೀವಿ ಅಂತಕ್ಕಂಥದ್ದಿತ್ತು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ನಿಮಗೆ ಬಂದರೂ ಕೂಡ ಬರ್ತಕ್ಕಂಥದ್ದು. ಆಲ್ರೆಡಿ ಪ್ರಿಪ್ರೇಟರಿ 1ನಲ್ಲಿ ಕೇಳಿದರು, ಸೊ ಮತ್ತೆ ರಿಪೀಟ್ ಆಗ್ತಕ್ಕಂಥದ್ದು ಕೂಡ ಆಗ್ತದೆ. ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ ಸಿನಲ್ಲಿ ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರಿಬೇಕು. ಜೊತೆಗೆ ಅಲ್ಲಿ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರಿಬೇಕು. ಸೊ ಈ ಥರ ರೇ ಡಯಾಗ್ರಾಮ್ ಬರ್ತದೆ. ಆಮೇಲೆ ಅದರದ್ದು ಸ್ಥಾನ ಸತ್ಯ ಮತ್ತು ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಬರ್ತದೆ. ಸೊ ಸ್ಥಾನ ಏನಾಗ್ತದಪ್ಪ ಅಂದರೆ ವಸ್ತುವಿನಷ್ಟೇ ಗಾತ್ರವನ್ನು ಅದು ಹೊಂದಿರ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. 4 ಮಾರ್ಕರ್ ಕ್ವಶನ್. ಎಸ್, ವಿದ್ಯುತ್ ಶಕ್ತಿ ಪಾಠದಿಂದ ಕೇಳಿತ್ತು. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನು ಬರೀರಿ. ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಾಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸವನ್ನು ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರ್ತದೆ ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ವಿಭವಾಂತರವನ್ನು ಅಳೆಯಲು ಬಳಸೋ ಸಾಧನ ಯಾವುದು? ಸೊ ನಿಮಗೆ ಗೊತ್ತಿರಲಿ, ಅದು ವೋಲ್ಟಮೀಟರ್. ಇನ್ನು ಒಂದು ವಾಹಕದ ರೋಧ ಎಂದರೇನಂತ ಕೇಳಿದ್ರು. ಒಂದು ವಾಹಕ ತನ್ನ ಮೂಲಕ ಹರಿಯುವ ವಿದ್ಯುದ್ದಾವೇಶಗಳ ಹರಿಯುವಿಕೆಗೆ ಅಡ್ಡಿ ಅಥವಾ ಅಡಚಣೆ ಉಂಟು ಮಾಡುವ ಲಕ್ಷಣವನ್ನೇ ಆ ವಾಹಕದ ರೋಧ ಅಂತಲೇ ಕರೆಯೋದು. ಇನ್ನು ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು? ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸೋದರಕ್ಕೇ ವಿದ್ಯುತ್ನ ಸಾಮರ್ಥ್ಯ ಅಂತಲೇ ಕರೆಯೋದು. ಇನ್ನು ಇದರಲ್ಲಿ ಆಯ್ಕೆ ಪ್ರಶ್ನೆಗಳನ್ನ 2 ಕೊಟ್ಟಿದ್ದರು. ಜೌಲನ ನಿಯಮವನ್ನು ಅನ್ವಯಿಸಿ ಕೆಲಸ ಮಾಡ್ತಕ್ಕಂಥ ಎನಿ 2 ಸಾಧನಗಳು, ಅದು ವಿದ್ಯುತ್ ಇಸ್ತ್ರುಪೆಟ್ಟಿಗೆ, ಟೋಸ್ಟರ್, ವಿದ್ಯುತ್ ಹೀಟರನ್ನು ಬರಿಬೋದು. ಇನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಮೈಕ್ರೋಮ್ನಂಥ ಮಿಶ್ರ ಲೋಹವನ್ನೇ ಏಕೆ ಉಪಯೋಗಿಸ್ತಾರೆ? ಬಿಕಾಸ್ ಮೈಕ್ರೋಮ್ ಹೆಚ್ಚು ರೋಧಶೀಲತೆಯನ್ನು ಹೊಂದಿರೋದ್ರಿಂದ ಹೆಚ್ಚಿನ ಉಷ್ಣ ಬಿಡುಗಡೆ ಮಾಡ್ತದೆ. ಅದಕ್ಕಾಗಿ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂಥ ತಂತಿಯನ್ನೇ ಬಳಸೋದು. ಮುಂದಿನ ಪ್ರಶ್ನೆ, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ ತೋರಿಸುವ ಚಟುವಟಿಕೆಯನ್ನು ವಿವರಿಸ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇರೋದು 2 ಚಟುವಟಿಕೆ. ಒಂದು ದಂಡಕಾಂತದ ಇದು ಒಂದು. ಇವೆರಡನ್ನೂ ನೀವು ಪ್ರಿಪ್ರೇಷನ್ ಮಾಡಿದರೆ ಖಂಡಿತವಾಗಿ ನಿಮಗೆ ಒಂದಾದರೂ ಗ್ಯಾರಂಟಿ ಬರ್ತದೆ. ಅದಕ್ಕಾಗಿ ನಾನು 2 ಚಟುವಟಿಕೆಯನ್ನು ನಿಮಗೆ ಕೊಟ್ಟಿದ್ದೆ. ಒಂದು ಡ್ರಾಯಿಂಗ್ ಬೋರ್ಡ್ ಮೇಲೆ ಬಿಳಿ ಕಾಗದದ ಹಾಳೆಯನ್ನು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸ್ರಿ. ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಹಾಳೆಯ ಮೇಲೆ ಮಧ್ಯಭಾಗದಲ್ಲಿ ಇಡಿ. ಗಾಜಿನ ಚಪ್ಪಡಿಯ ಸುತ್ತ ಪೆನ್ಸಿಲ್ ಸಹಾಯದಿಂದ ರೇಖೆಯನ್ನು ಎಳಿಬೇಕು. ಒಂದೇ ರೀತಿಯ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳ ಹಾಳೆಗೆ ಲಂಬವಾಗಿರುವಂತೆ ಮೇಲಿನ ಅಂಚಿನೊಂದಿಗೆ ಒಂದು ಓರೆಯಾದ ರೇಖೆಯನ್ನು ಉಂಟು ಮಾಡುವಂಥ ಪಿನ್ನುಗಳನ್ನು ಚುಚ್ಚಬೇಕು. ಚುಚ್ಚಿರುವ ಪಿನ್ನುಗಳ ಪ್ರತಿಬಿಂಬಗಳಿಗಾಗಿ ಚಪ್ಪಡಿಯ ವಿರುದ್ಧ ಅಂಚಿನಿಂದ ನೋಡಬೇಕು ಮತ್ತು ಇತರೆ 2 ಪಿನ್ನುಗಳು ಮೊದಲ ಪಿನ್ನುಗಳ ಪ್ರತಿಬಿಂಬಗಳ ನೇರದಲ್ಲಿ ಬರುವಂತೆ ಚುಚ್ಚಬೇಕು. ಪಿನ್ನುಗಳು ಮತ್ತು ಗಾಜಿನ ಚಪ್ಪಡಿಯನ್ನು ತೆಗಿಬೇಕು. ಮೇಲಿನ ಅಂಚಿಗೆ ಮೇಲಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ, ಕೆಳಗಿನ ಅಂಚಿಗೆ ಕೆಳಗಿನ ಪಿನ್ನುಗಳ ತುದಿಯನ್ನು ಸೇರಿಸಿ ಗಾಜಿನ ಚಪ್ಪಡಿಯ ಆ 2 ಬಿಂದುಗಳನ್ನು ಸೇರಿಸಬೇಕು. ಸೊ ಅವಾಗ ಏನಾಗ್ತದಪ್ಪ ಅಂದರೆ ನಮಗೆ ಆ ಥರದ್ದು ಪ್ರಯೋಗ ಗೊತ್ತಾಗ್ತದೆ. ಇನ್ನು ರಸಾಯನಶಾಸ್ತ್ರಕ್ಕೆ ಬರ್ತೀನಿ. 3 MCQ ಕೊಟ್ಟಿದ್ದೆ. ಲೋಹದ ಸಲ್ಫೈಡ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸೋ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಕಾಸುವಿಕೆ, ಹುರಿಯುವಿಕೆ, ಅಪಕರ್ಷಣೆ, ವಿದ್ಯುತ್ ವಿಭಜನೆ. ಆನ್ಸರ್ ಈಸ್ ಹುರಿಯುವಿಕೆ. ನೆಕ್ಸ್ಟ್ ಒನ್, ಎಸ್, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ಸೊ ಮೆಥನೋಯಿಕ್ ಆಮ್ಲ. ಇನ್ನು ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ ಕೇಳಿದ್ರು. ಪ್ರೋಪೇನ್ ಇದೆ, ಬ್ಯೂಟೇನ್, ಮೀಥೇನ್ ಮತ್ತು ಈಥೇನ್. ಸೊ ಮೀಥೇನ್ ಇದೆ. ಮೀಥೇನ್ನ ಸೂತ್ರವನ್ನು ಕಮೆಂಟನ್ನು ಮಾಡಿ. ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ವಿಡಿಯೋದಲ್ಲಿತ್ತು. ಸೊ ಇನ್ನಷ್ಟು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.